ಸ್ವಾಗತ. ಇವತ್ತಿನ ಈ ಹೊಸ ಆಳವಾದ ಅಧ್ಯಯನಕ್ಕೆ ಸಾಮಾನ್ಯವಾಗಿ ನಾವು ಏನಾದರೂ ಹೊಸದೊಂದು ಸ್ಕಿಲ್ ಕಲಿಯೋವಾಗ ಅಥವಾ ಪರಿಣಿತಿ ಸಾಧಿಸಕ್ಕೆ ಹೊರಟಾಗ ನಮ್ಮ ಮೆದುಳು ಒಂದು ಬ್ಯಾಂಕ್ ಅಕೌಂಟ್ ಥರ ಕೆಲಸ ಮಾಡುತ್ತೆ ಅಂತ ನಾವೆಲ್ಲರೂ ನಂಬಿದ್ದೀವಿ ಅಲ್ವಾ? ಹೌದು, ಖಂಡಿತ. ಅಂದ್ರೆ ನಾವು ಹೆಚ್ಚು ಪುಸ್ತಕಗಳನ್ನ ಓದಿದಷ್ಟು, ಹೆಚ್ಚು ಗಂಟೆಗಳ ಕಾಲ ಕ್ಲಾಸ್ನಲ್ಲಿ ಕೂತಷ್ಟು ನಮ್ಮ ಜ್ಞಾನದ ಬ್ಯಾಲೆನ್ಸ್ ಹೆಚ್ಚಾಗ್ತಲೇ ಇರುತ್ತೆ ಅನ್ನೋ ಒಂದು ಭಾವನೆ. ಕರೆಕ್ಟ್. ನಾವೆಲ್ಲರೂ ಯಾವಾಗಲೂ ಕೇವಲ ಇನ್ನಷ್ಟು ಸೇರ್ಸೋ ಕಡೆಗೆ ಮಾತ್ರ ನಮ್ಮ ಸಂಪೂರ್ಣ ಗಮನ ಕೊಡ್ತೀವಿ. ಆದರೆ ನಾವು ಕಟ್ತಿರೋ ಈ ಜ್ಞಾನದ ಕಟ್ಟಡದ ತಳಪಾಯದಲ್ಲಿ ದೊಡ್ಡ ಬಿರುಕುಗಳಿದ್ರೆ ಏನಾಗುತ್ತೆ? ಎಷ್ಟೇ ಹೊಸ ಇಟ್ಟಿಗೆಗಳನ್ನ ತಂದು ಪೇರಿಸಿದರೂ ಆ ಕಟ್ಟಡ ಯಾವತ್ತೂ ಭದ್ರವಾಗಿ ನಿಲ್ಲೋಕೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಇವತ್ತಿನ ಈ ಅಧ್ಯಯನದಲ್ಲಿ ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 45 ಪ್ಲಾನ್ ಟು ಎಲಿಮಿನೇಟ್ ಎರರ್ಸ್ ಅನ್ನೋ ಒಂದು ಅದ್ಭುತವಾದ ಲೇಖನವನ್ನ ಬಿಡಿಸಿ ನೋಡಲಿದ್ದೇವೆ. ಹೌದು, ಇದು ಬಹಳ ಪ್ರಮುಖವಾದ ಲೇಖನ. ಕೇವಲ ತಪ್ಪುಗಳನ್ನ ಕಂಡುಹಿಡಿಯೋದು ಮಾತ್ರ ಯಾಕೆ ಸಾಲದು ಮತ್ತು ನಮ್ಮ ದೌರ್ಬಲ್ಯಗಳನ್ನ ತೆಗೆದುಹಾಕುವುದು ಹೆಚ್ಚು ಓದುವುದಕ್ಕಿಂತ ಹೇಗೆ ಹೆಚ್ಚು ಪರಿಣಾಮಕಾರಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಮುಖ್ಯ ಉದ್ದೇಶ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಲೇಖನದ ಆರಂಭದಲ್ಲೇ ಒಂದು ಕುತೂಹಲಕಾರಿ ಅಂಶ ಇದೆ. ನಾವೆಲ್ಲರೂ ತಪ್ಪುಗಳನ್ನ ಮಾಡ್ತೀವಿ ಅನ್ನೋದು ಸಹಜ. ಆದರೆ ಒಂದು ತಪ್ಪು ನಡೆದ ತಕ್ಷಣ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಕೂಡಲೇ ಬೇರೊಬ್ಬರ ಹತ್ರ ಹೋಗಿ, ನಾನು ಈ ತಪ್ಪು ಮಾಡಿದೆ, ಇದನ್ನ ಸರಿಪಡಿಸ್ಲು ನಾನೇನ್ ಮಾಡ್ಲಿ ಅಂತ ಸಾಮಾನ್ಯ ಸಲಹೆಗಳನ್ನ ಕೇಳ್ತೀವಿ. ಹೌದು. ಆದ್ರೆ ಡಾಕ್ಟರ್ ಪ್ರಕಾಶ್ ಅವರ ಪ್ರಕಾರ ಇದು ಸಂಪೂರ್ಣ ತಪ್ಪು ವಿಧಾನ. ನನ್ಗೇನನ್ನಿಸ್ತಿದೆ ಅಂದ್ರೆ, ಅನುಭವಿಗಳಿಂದ ಸಲಹೆ ಕೇಳೋದು ತಪ್ಪಾಗೋಕೆ ಹೇಗ್ ಸಾಧ್ಯ? ನೋಡಿ, ಅನುಭವಿಗಳಿಂದ ಕಲಿಯೋದು ಬೇರೆ. ಆದ್ರೆ ನಮ್ಮ ನಿರ್ದಿಷ್ಟ ದೋಷಗಳಿಗೆ ಅವರಿಂದ ರೆಡಿಮೇಡ್ ಉತ್ತರಗಳನ್ನ ನಿರೀಕ್ಷೆ ಮಾಡೋದು ಬೇರೆ. ನಾವು ಮಾಡೋ ತಪ್ಪುಗಳು ಎಷ್ಟು ವೈಯಕ್ತಿಕವಾಗಿರುತ್ತೋ ಅವುಗಳನ್ನ ಸರಿಪಡಿಸೋ ತಂತ್ರ ಕೂಡ ಅಷ್ಟೇ ವೈಯಕ್ತಿಕವಾಗಿರ್ಬೇಕು. ಅಂದ್ರೆ ಈ ಮುಂದಿನ ಬಾರಿ ಹೆಚ್ಚು ಗಮನವಿಟ್ಟು ಓದು ಅಥವಾ ಚೆನ್ನಾಗಿ ನಿದ್ದೆ ಮಾಡು ಅನ್ನೋ ಸಾಮಾನ್ಯ ಸಲಹೆಗಳು ವರ್ಕ್ ಆಗಲ್ಲ ಅಂತಾನಾ? ಖಂಡಿತ ಆಡಲ್ಲ. ಮೇಲ್ನೋಟಕ್ಕೆ ಆ ಮಾತುಗಳು ಬಹಳ ಹಿತವಾಗಿ ಕಾಣ್ತವೆ. ಆದ್ರೆ ಮೆದುಳಿನ ಮಟ್ಟದಲ್ಲಿ ಅವು ಯಾವುದೇ ನಿರ್ದಿಷ್ಟವಾದ ಆಕ್ಷನ್ ಪ್ಲಾನ್ ಕೊಡೋದಿಲ್ಲ. ಇದು ನನಗೆ ಹೇಗನ್ನಿಸ್ತಿದೆ ಅಂದ್ರೆ, ದೃಷ್ಟಿದೋಷ ಇರೋ ವ್ಯಕ್ತಿ ತನ್ನ ಕಣ್ಣಿನ ಪ್ರಾಬ್ಲಮ್ ಸರಿಪಡಿಸ್ಕೊಳ್ಳೋಕೆ ಬೇರೊಬ್ಬರ ಕನ್ನಡಕ ಹಾಕೊಂಡ ಹಾಗೆ. ವಾವ್, ಕರೆಕ್ಟ್. ಆ ಉಪಮೆ ಇಲ್ಲಿಗೆ ಕರಾರುವಾಗೂ ಒಪ್ಪುತ್ತೆ. ಆ ಕನ್ನಡಕ ಇನ್ನೊಬ್ಬ ವ್ಯಕ್ತಿಯ ಕಣ್ಣಿನ ಪವರ್ಗೆ ತಕ್ಕಂತೆ ತಯಾರಾಗಿರುತ್ತೆ. ಅದನ್ನ ನಾವು ಹಾಕೊಂಡ್ರೆ ದೃಷ್ಟಿ ಕ್ಲಿಯರ್ ಆಗೋ ಬದಲು ಇನ್ನಷ್ಟು ಮಂಜಾಗುತ್ತೆ. ಹೌದಲ್ವಾ? ಒಬ್ಬ ವ್ಯಕ್ತಿಯ ದೌರ್ಬಲ್ಯ ಮತ್ತೊಬ್ಬರದ್ಕಿಂತ ಸಂಪೂರ್ಣ ಬೇರೆದೇ ಆಗಿರುತ್ತೆ. ಅದೇ ಕಾರಣಕ್ಕೆ ಪ್ರತಿಯೊಬ್ಬರೂ ತಮ್ಮದೇ ಆದ ದೋಷ ತಿದ್ದುಪಡಿ ತಂತ್ರವನ್ನ, ಅಂದ್ರೆ ಕರೆಕ್ಷನ್ ಸ್ಟ್ರಾಟಜಿಯನ್ನ ತಾವೇ ರೂಪಿಸ್ಕೊಳ್ಬೇಕು. ಇದನ್ನ ಸಾಧಿಸೋಕೆ ಲೇಖಕರು 3 ನಿರ್ದಿಷ್ಟ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಅಂತಾರೆ. ಆ 3 ಪ್ರಶ್ನೆಗಳು ಯಾವುವು? ಮೊದಲನೆಯದು, ನಾನು ಈ ತಪ್ಪನ್ನ ನಿಖರವಾಗಿ ಹೇಗೆ ಕಡಿಮೆ ಮಾಡ್ತೇನೆ? ಎರಡನೇದು, ನಾನು ಯಾವ ನಿರ್ದಿಷ್ಟ ಕ್ರಮವನ್ನು ತಗೊಳ್ತೇನೆ? ಮತ್ತು ಮೂರನೇದು, ಮುಂದಿನ ಬಾರಿ ನಾನು ಏನನ್ನ ಬದಲಾಯಿಸ್ತೇನೆ? ಒಂದು ನಿಮಿಷ. ಆ 3 ಪ್ರಶ್ನೆಗಳನ್ನ ಗಮನಿಸಿದ್ರೆ ಇವು 3 ಬಹುತೇಕ ಒಂದೇ ಅರ್ಥ ಕೊಡೋ ಪದಗಳ ಆಟದ ತರ ಕಾಣ್ತಿಲ್ವಾ? ಬರೀ ಈ 3 ಪ್ರಶ್ನೆ ಕೇಳ್ಕೊಳ್ಳೋದ್ರಿಂದ ಕಲಿಕೆಯಲ್ಲಿ ಅಂಥದ್ದೇನು ಬದಲಾವಣೆ ಆಗುತ್ತೆ? ಇಲ್ಲಿ ಕುತೂಹಲಕಾರಿ ಸಂಗತಿ ಏನಂದ್ರೆ, ಮೇಲ್ನೋಟಕ್ಕೆ ಅವು ಒಂದೇ ರೀತಿ ಕಂಡ್ರೂ ಇದರ ಹಿಂದಿನ ಮನೋವೈಜ್ಞಾನಿಕ ಉದ್ದೇಶ ಸಂಪೂರ್ಣ ಭಿನ್ನವಾಗಿದೆ. ಇದು ಬರೀ ಪದಗಳ ಆಟ ಅಲ್ಲ. ಹಾಗಾದ್ರೆ ಇದರ ಹಿಂದಿನ ಲಾಜಿಕ್ ಏನು? ಸಾಮಾನ್ಯವಾಗಿ ಒಂದು ತಪ್ಪ ಆದಾಗ ಕಲಿಯುವವರು ಪ್ಯಾಸಿವ್ ಆಗ್ಬಿಡ್ತಾರೆ. ಅಂದ್ರೆ ನಿಷ್ಕ್ರಿಯ ಮನಸ್ಥಿತಿಗೆ ಜಾರ್ತಾರೆ. ತಪ್ಪಾಯ್ತು, ನಾನೇನು ಮಾಡಲಾಗದು ಅಂತ ಸುಮ್ಮೆನಾಗೋದು. ಆದ್ರೆ ಯಾವ ನಿರ್ದಿಷ್ಟ ಕ್ರಮ ತಗೋಬೇಕು ಅಂತ ಮೆದುಳಿಗೆ ಪ್ರಶ್ನೆ ಹಾಕಿದ ತಕ್ಷಣ ಆ ಪ್ಯಾಸಿವ್ ಮನಸ್ಥಿತಿ ಒಡೆದೋಗತ್ತೆ. ಅವರು ಕೇವಲ ಕೇಳುಗರ ಸ್ಥಾನದಿಂದ ಆಕ್ಟಿವ್ ಪ್ರಾಬ್ಲಮ್ ಸಾಲ್ವರ್ ಸ್ಥಾನಕ್ಕೆ ಏರ್ತಾರೆ. ಅಂದ್ರೆ ಆ ತಪ್ಪಿನ ಸಂಪೂರ್ಣ ಜವಾಬ್ದಾರಿಯನ್ನ ಅವರೇ ಹೊತ್ತುಕೊಳ್ಳೋ ಹಾಗೆ ಈ ಪ್ರಶ್ನೆಗಳು ಪ್ರೇರೇಪಿಸುತ್ತಾ? ಎಕ್ಸಾಕ್ಟ್ಲಿ. ಜವಾಬ್ದಾರಿ ತಗೊಳ್ಳೋದೋ ನೋಡಿ, ಇಲ್ಲೇ ಇದು ನಿಜವಾಗ್ಲೂ ಆಸಕ್ತಿದಾಯಕ ಆಗೋದು. ಸ್ವಂತ ಜವಾಬ್ದಾರಿ ತಗೊಳ್ಳೋದು ಅಷ್ಟು ಮುಖ್ಯವಾದ್ರೆ ಬಹುಪಾಲು ಜನ ಇದನ್ನ ಪದೇ ಪದೇ ಮಾಡಕ್ಕೆ ಯಾಕೆ ವಿಫಲರಾಗ್ತಾರೆ? ಯಾಕಂದ್ರೆ ದೂಷಣೆಯ ಬಲೆ ಅಥವಾ ಬ್ಲೇಮ್ ಟ್ರ್ಯಾಪ್ ಅಂತೀವಿ. ನಮ್ಮ ತಪ್ಪುಗಳನ್ನ ನಾವು ಸಮರ್ಥಿಸ್ಕೊಳ್ಳೋಕೆ ಅಥವಾ ಸಬೂಬು ಕೊಡೋಕೆ ಶುರು ಮಾಡ್ತೀವಿ. ಬೇರೆಯವ್ರ ಮೇಲೆ ಗೂಬೆ ಕೂರ್ಸೋದು. ಹೌದು. ಡಾಕ್ಟರ್ ಪ್ರಕಾಶ್ ಅವರು ನಾವು ಸಾಮಾನ್ಯವಾಗಿ ದೂಷಿಸುವ 5 ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ.
ಕಠಿಣವಾದ ಪ್ರಶ್ನೆಪತ್ರಿಕೆ, ಸರಿಯಾಗಿ ಪಾಠ ಮಾಡದ ಶಿಕ್ಷಕರು, ಸಮಯದ ಅಭಾವ, ಒತ್ತಡ ಅಂದ್ರೆ ಸ್ಟ್ರೆಸ್, ಮತ್ತು ಕೊನೆಯದಾಗಿ ದುರದೃಷ್ಟ. ಆದ್ರೆ ಇಲ್ಲಿ ನಾನೊಂದು ಪ್ರಶ್ನೆ ಎತ್ತಲೇಬೇಕು. ಈ ಲಿಸ್ಟ್ ನೋಡಿದ್ರೆ ಕೆಲವು ಬಾರಿ ಈ ಹೊರಗಿನ ಅಂಶಗಳು ನಿಜವಾಗ್ಲೂ ಕಾರಣ ಆಗಿರುತ್ತಲ್ವಾ? ಉದಾಹರಣೆಗೆ, ಪ್ರಶ್ನೆ ಪತ್ರಿಕೆ ನಿಜಕ್ಕೂ ಸಿಲೆಬಸ್ಸಿಂದ ಹೊರಗಿದ್ರೆ, ಕರೆಕ್ಟ್. ಅಥವಾ ಟೈಮ್ ವಸ್ತುನಿಷ್ಠವಾಗಿಯೇ ಕಡಿಮೆ ಇದ್ರೆ, ಅವಾಗ ಪರಿಸ್ಥಿತಿಯನ್ನು ದೂಷಿಸೋದು ಸಬೂಬು ಆಗಲ್ವಲ್ಲ, ಅದು ಸತ್ಯ ಆಗಿರುತ್ತೆ. ನೀವು ಕೇಳಿದ್ದು ಬಹಳ ಸೂಕ್ತವಾದ ಪ್ರಶ್ನೆ. ಹೊರಗಿನ ಪರಿಸ್ಥಿತಿಗಳು ಪ್ರತಿಕೂಲವಾಗಿರುತ್ತೆ ಅನ್ನೋದನ್ನ ಲೇಖನ ನಿರಾಕರಿಸ್ತಿಲ್ಲ. ಆದ್ರೆ ನಾವು ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಆ ಪರಿಸ್ಥಿತಿಗಳನ್ನ ದೂಷಿಸ್ತಾ ಕೂರೋದ್ರಿಂದ ಆಂತರಿಕ ಬೆಳವಣಿಗೆ ನಿಂತ್ಹೋಗುತ್ತೆ. ಓಹ್, ನಮ್ಮ ಅಹಂಕಾರ ಅಥವಾ ಈಗೋ ಕಲಿಯುವಿಕೆಗೆ ಅಡ್ಡಿಯಾಗುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ನಮ್ಮ ಮೆದುಳು ಯಾವಾಗ್ಲೂ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ನಾನು ಬುದ್ಧಿವಂತ ಅನ್ನೋ ಇಮೇಜ್ಗೆ ಧಕ್ಕೆಯಾಗ್ಬಾರ್ದು ಅಂತ. ಸಮಯ ಕಡಿಮೆ ಇತ್ತು ಅಂತ ಒಪ್ಪುಕೊಂಡ್ರೆ, ನಾನು ನನ್ನ ಸ್ಪೀಡ್ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಜವಾಬ್ದಾರಿಯಿಂದ ಮೆದುಳು ಎಸ್ಕೇಪ್ ಆಗತ್ತೆ. ಅಂದ್ರೆ ನಮ್ಮನ್ನ ನಾವು ಒಂದು ಕಂಫರ್ಟ್ ಝೋನಲ್ಲಿ ಇರಿಸ್ಕೊಳ್ತೀವಿ. ಇದು ನಿಜಕ್ಕೂ ಕಲಿಯುವಿಕೆಗೆ ಅತಿ ದೊಡ್ಡ ಶತ್ರು. ಹೌದು. ಅದಕ್ಕಾಗಿಯೇ ಲೇಖಕರು ವಸ್ತುನಿಷ್ಠತೆ ಅಥವಾ ಆಬ್ಜೆಕ್ಟಿವಿಟಿಯನ್ನ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಭಾವನೆಗಳನ್ನ ಬದಿಗಿಟ್ಟು ಸತ್ಯವನ್ನ ಒಪ್ಪುಕೊಳ್ಳುವ ಧೈರ್ಯ ಅದು. ಅರ್ಥವಾಯಿತು. ಅಂದ್ರೆ ಯಾವುದೇ ಅಹಂಕಾರ ಇಲ್ಲದೆ ತಪ್ಪು ನಡೆದಿದೆ, ಇದಕ್ಕೆ ಪ್ರಮುಖ ಕಾರಣ ನನ್ನ ನಿರ್ಲಕ್ಷ್ಯ ಅಂತ ಒಪ್ಕೊಳ್ಳೋದು. ಸರಿ, ಹಾಗಾದ್ರೆ ಈ ವಸ್ತುನಿಷ್ಠತೆಯನ್ನ ಸಾಧಿಸಿದ ಮೇಲೆ ಮುಂದೇನು? ಇಲ್ಲಿಂದಲೇ ನಿಜವಾದ ಕೆಲ್ಸ ಶುರುವಾಗೋದು. ಬರೀ ನಾನು ತಪ್ಪು ಮಾಡ್ದೆ ಅಂತ ಒಪ್ಕೊಂಡ್ರೆ ಸಾಲ್ದು. ಲೇಖನದಲ್ಲಿ ಇಲ್ಲಿ ಒಂದು 6 ಹಂತಗಳ ದೋಷ ನಿವಾರಣಾ ಚಕ್ರ ಅಥವಾ ಎರರ್ ಎಲಿಮಿನೇಷನ್ ಸೈಕಲ್ ಅನ್ನ ವಿವರಿಸಲಾಗಿದೆ. ಓ, ಪ್ರಾಕ್ಟಿಕಲ್ ಸ್ಟೆಪ್ಸ್. ಹೌದು. ಈ ಚಕ್ರದ ಮೊದಲ ಹಂತವೇ ಬಹಳ ವಿಶಿಷ್ಟವಾಗಿದೆ. ಅದೇನಂದ್ರೆ ತಪ್ಪುಗಳನ್ನ ಮಾಡುವುದು. ವೇಟ್, ನಿಜವಾಗ್ಲೂ ತಪ್ಪು ಮಾಡೋದೇ ಮೊದಲನೇ ಹಂತನಾ? ಹೌದು, ಮೇಕ್ ಮಿಸ್ಟೇಕ್ಸ್. ಇದು ನಿಜಕ್ಕೂ ಆಶ್ಚರ್ಯಕರ. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ತಪ್ಪು ಮಾಡೋದು ಅಂದ್ರೆ ಒಂದು ಅಪರಾಧ ಅನ್ನೋ ಹಾಗೆ ಬಿಂಬಿಸ್ತಾರೆ. ಮೊದಲನೇ ಬಾರಿಗೆ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಪ್ರೆಷರ್ ಇರುತ್ತೆ. ಆದ್ರೆ ಇಲ್ಲಿ ತಪ್ಪು ಮಾಡೋದೇ ಕಡ್ಡಾಯ ಭಾಗ ಅಂತಿದ್ದಾರೆ. ಇದ್ರ ಹಿಂದಿನ ಲಾಜಿಕ್ ಬಹಳ ಸಿಂಪಲ್. ಒಬ್ಬ ವ್ಯಕ್ತಿ ಯಾವುದೇ ತಪ್ಪುಗಳನ್ನ ಮಾಡ್ತಿಲ್ಲ ಅಂದ್ರೆ ಅವರು ಹೊಸದಾಗಿ ಏನೂ ಕಲಿತಿಲ್ಲ ಅಂತ ಅರ್ಥ. ಅವರು ಸಂಪೂರ್ಣವಾಗಿ ತಮ್ಮ ಕಂಫರ್ಟ್ ಝೋನ್ ಒಳಗಡೆ ಸೇಫ್ ಆಗಿದ್ದಾರೆ ಅಂತ. ಓಹ್ ವಾಶ್ಯ, ತಪ್ಪು ಮಾಡೋದಂದ್ರೆ ನಮ್ಮ ಗಡಿಗಳನ್ನ ವಿಸ್ತರಿಸಿಕೊಳ್ಳೋ ಪ್ರಯತ್ನ. ಎಕ್ಸಾಕ್ಟ್ಲಿ. ಇದು ಮೊದಲ ಹಂತ. ನಂತರದ ಹಂತಗಳೆಂದ್ರೆ ಆ ತಪ್ಪುಗಳನ್ನ ಗುರುತಿಸೋದು, ಅವುಗಳಿಗೆ ನಿಖರವಾದ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದು, ತಿದ್ದುಪಡಿಯನ್ನ ಪ್ಲಾನ್ ಮಾಡೋದು, ಆ ಪ್ಲಾನ್ ಅನ್ನ ಅಪ್ಲೈ ಮಾಡೋದು, ಮತ್ತು ಕೊನೆಗೆ ಕಾರ್ಯಕ್ಷಮತೆಯನ್ನ ರಿವ್ಯೂ ಮಾಡೋದು. ಇದರಲ್ಲಿ ಆ ತಿದ್ದುಪಡಿಯನ್ನ ಪ್ಲಾನ್ ಮಾಡೋದು ಇದೆಯಲ್ಲ, ಇದು ಕೇವಲ ಭರವಸೆಗಳಿಗಿಂತ ಹೇಗೆ ಭಿನ್ನ? ಲೇಖನದಲ್ಲಿ ಇರೋ ಉದಾಹರಣೆಗಳನ್ನು ನೋಡಿದ್ರೆ ಇದು ಸ್ಪಷ್ಟ ಆಗುತ್ತೆ. ಹೌದು. ಉದಾಹರಣೆಗೆ, ಕೇರ್ಲೆಸ್ ಆಗಿ ಓದೋದ್ರಿಂದ ಅಂಕಗಳನ್ನ ಕಳ್ಕೊಳ್ಳೋದು. ಸಾಮಾನ್ಯವಾಗಿ ನಮ್ಮ ಮನಸ್ಸು ಮುಂದಿನ ಬಾರಿ ಚೆನ್ನಾಗೋದ್ತೀನಿ ಅನ್ಕೊಳ್ಳುತ್ತೆ. ಆದ್ರೆ ಲೇಖನ ನೀಡೋ ಯೋಜನೆ ಬಹಳ ಸ್ಟ್ರಿಕ್ಟ್ ಆಗಿದೆ. ಉತ್ತರಿಸುವ ಮೊದಲು ಪ್ರಶ್ನೆಯನ್ನ ಕಡ್ಡಾಯವಾಗಿ 2 ಬಾರಿ ಓದುವುದು. ಅಲ್ಲಿರೋ ವ್ಯತ್ಯಾಸ ಗಮನಿಸಿ. ಚೆನ್ನಾಗಿ ಓದುತ್ತೀನಿ ಅನ್ನೋದು ಕೇವಲ ಒಂದು ಆಶಯ, ಅದನ್ನ ಅಳಿಯೋಕೆ ಆಗಲ್ಲ. ಆದ್ರೆ ಇನ್ನೊಂದು ಉದಾಹರಣೆ ನೋಡಿ. ಸೂತ್ರಗಳನ್ನ ಅಥವಾ ಫಾರ್ಮುಲಾಗಳನ್ನ ಮರೆಯೋ ಸಮಸ್ಯೆ. ಅದಕ್ಕೆ ಹೆಚ್ಚು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅನ್ನೋ ಬದಲು 1 ವಾರದವರೆಗೆ ಪ್ರತಿದಿನ ನೆನಪಿನಿಂದ ಸೂತ್ರಗಳನ್ನ ಬರೆಯುವುದು ಅಂತ ಪ್ಲಾನ್ ಮಾಡಬೇಕು. ಕರೆಕ್ಟ್. ಅಥವಾ ಒಂದೇ ರೀತಿಯ ಕಾನ್ಸೆಪ್ಟ್ಗಳಲ್ಲಿ ಗೊಂದಲ ಆದಾಗ ಹೋಲಿಕೆ ಕೋಷ್ಟಕಗಳನ್ನ ಅಂದ್ರೆ ಕಂಪ್ಯಾರಿಸನ್ ಟೇಬಲ್ಸ್ ಅನ್ನ ಮಾಡೋದು ಮತ್ತು ವಾರಕ್ಕೊಮ್ಮೆ ರಿವೈಸ್ ಮಾಡೋದು. ಈ 3 ಉದಾಹರಣೆಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇ, ತಂತ್ರ ಯಾವಾಗ್ಲೂ ಅಳೆಯಬಹುದಾದದ್ದಾಗಿರಬೇಕು. ಸ್ಟ್ರಾಟಜಿ ಮಸ್ಟ್ ಬಿ ಮೆಷರಬಲ್. ಹೌದು, ಮೆಷರಬಲ್ ಅನ್ನೋದೇ ಈ ಲೇಖನದ ಜೀವಾಳ. ನಾವು ಅಪ್ಲೈ ಮಾಡೋ ಕರೆಕ್ಷನ್ ಅನ್ನ ಅಳಿಯೋಕೆ ಸಾಧ್ಯವಿದ್ದಾಗ ಮಾತ್ರ ನಾವು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡಕ್ಕಾಗೋದು. ನಿಜ. ಪ್ರತಿದಿನ ಸೂತ್ರ ಬರೆಯೋ ಟಾರ್ಗೆಟ್ ಇದ್ರೆ 5ನೇ ದಿನ ಆ ಕೆಲಸ ಆಗಿದ್ಯೋ ಇಲ್ವೋ ಅಂತ ನಿಖರವಾಗಿ ಅಳೆಯಬಹುದು. ಅದೇ, ಚೆನ್ನಾಗಿ ಓದುತ್ತೀನಿ ಅನ್ನೋ ಟಾರ್ಗೆಟ್ಗೆ ಯಾವುದೇ ಅಳತೆಗೋಲು ಇಲ್ಲ. ಸೊ ಈ ದೋಷ ನಿವಾರಣಾ ಚಕ್ರವನ್ನ ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ? ಇಲ್ಲಿಗೆ ಲೇಖನ ಒಂದು ಕ್ರಾಂತಿಕಾರಿ ಘಟ್ಟಕ್ಕೆ ಬರುತ್ತೆ. ಡಾಕ್ಟರ್ ಪ್ರಕಾಶ್ ಅವರು
ಕಲಿಯುವಿಕೆಯ ಮೂಲಭೂತ ಸ್ವರೂಪದ ಬಗ್ಗೆ ಒಂದು ಪ್ರಮುಖ ಸತ್ಯವನ್ನ ಹೇಳ್ತಾರೆ. ಹೌದು, ಅದೇ ಬೆಳವಣಿಗೆಯ ತತ್ವ ಅಥವಾ ಗ್ರೋತ್ ಪ್ರಿನ್ಸಿಪಲ್. ಕಲಿಯುವಿಕೆ ಅನ್ನೋದು ಹೆಚ್ಚು ಅಧ್ಯಯನ ಮಾಡೋದ್ರಿಂದ, ಹೆಚ್ಚು ಓದೋದ್ರಿಂದ ಸುಧಾರಿಸುವುದಿಲ್ಲ. ದೋಷಗಳನ್ನ ಕಡಿಮೆ ಮಾಡೋದ್ರಿಂದ ಮಾತ್ರ ಕಲಿಯುವಿಕೆ ಸುಧಾರಿಸ್ತದೆ. ಇದು ನಾವು ಸ್ಟಾರ್ಟಿಂಗಲ್ಲಿ ಮಾತಾಡಿದ ಆ ಬ್ಯಾಂಕ್ ಅಕೌಂಟ್ ನಂಬಿಕೆನೇ ಉಲ್ಟಾ ಮಾಡುತ್ತೆ. ಎಕ್ಸಾಕ್ಟ್ಲಿ. ಎಷ್ಟೊಂದು ದೋಷಗಳನ್ನ ತೆಗೆದು ಹಾಕ್ತೇವೋ ಕಲಿಯುವಿಕೆ ಅಷ್ಟು ಉತ್ತಮವಾಗತ್ತೆ. ಶ್ರೇಷ್ಠತೆ ಅಂದ್ರೆ ಹೊಸದನ್ನ ಸೇರ್ಸೋದಲ್ಲ, ಬದಲಾಗಿ ನಮ್ಮಲ್ಲಿರೋ ದೌರ್ಬಲ್ಯಗಳನ್ನ ಕತ್ತರಿಸಿ ತೆಗೆಯುವುದು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಇದಕ್ಕೊಂದು ಅದ್ಭುತವಾದ ಉಪಮೆ ನನ್ಬಾಗ್ತಿದೆ. ಜ್ಞಾನಾರ್ಜನೆ ಅಂದ್ರೆ ಆ ರಂಧ್ರಗಳಿರೋ ಒಂದು ಬಕೆಟ್ಗೆ ನೀರು ತುಂಬಿದಾಗೆ. ಆ ರಂಧ್ರಗಳೇ ನಮ್ಮ ಆಂತರಿಕ ದೌರ್ಬಲ್ಯಗಳು ಮತ್ತು ತಪ್ಪುಗಳು. ಆ ಬಕೆಟ್ಗೆ ಎಷ್ಟು ಹೆಚ್ಚು ನೀರು ಸುರಿತೀವಿ ಅನ್ನೋದು ಮುಖ್ಯವೇ ಅಲ್ಲ. ಎಷ್ಟೇ ಗಂಟೆ ಓದಿದ್ರೂ ಆ ಜ್ಞಾನ ರಂಧ್ರಗಳ ಮೂಲಕ ಹೊರಗೋಗ್ತಾನೇ ಇರುತ್ತೆ. ಖಂಡಿತ. ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ನೀರು ಸುರಿಯೋದನ್ನ ನಿಲ್ಲಿಸಿ ಆ ರಂಧ್ರಗಳನ್ನು ಮುಚ್ಚಬೇಕು. ಒಮ್ಮೆ ರಂಧ್ರ ಮುಚ್ಚಿದ ಮೇಲೆ ಸುರುತ ನೀರು ಸುರಿದ್ರೂ ಅದು ಬಕೆಟ್ನಲ್ಲಿ ಸೇಫಾಗಿ ಉಳಿಯುತ್ತೆ. ಇದೊಂದು ಅತ್ಯಂತ ಪ್ರಬಲವಾದ ಉಪಮೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಇಂದಿನ ಎಜುಕೇಷನ್ ಸಿಸ್ಟಮ್ ಮತ್ತು ಕಾರ್ಪೊರೇಟ್ ವಲಯವನ್ನ ನೋಡಿದ್ರೆ ಎಲ್ಲರೂ ಯಾವಾಗ್ಲೂ ಆಡಿಂಗ್ ಮೋರ್ ಅಂದ್ರೆ ಇನ್ನಷ್ಟು ಸೇರಿಸುವ ಕಡೆಗೆ ಮಾತ್ರ ಗಮನ ಹರಿಸ್ತಾರೆ. ಹೌದು, ಮಕ್ಕಳಿಗೆ ಹೆಚ್ಚು ಹೋಂವರ್ಕ್, ಎಂಪ್ಲಾಯೀಸ್ಗೆ ಹೆಚ್ಚು ಟ್ರೈನಿಂಗ್. ಆದ್ರೆ ಯಾರು ಕೂಡ ಈಗಾಗಲೇ ಇರೋ ದೌರ್ಬಲ್ಯಗಳನ್ನ ಕತ್ತರಿಸಿ ತೆಗೆಯೋದು ಹೇಗೆ ಅಂತ ಯೋಚಿಸಲ್ಲ. ಒಬ್ಬ ಶಿಲ್ಪಿ ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡೋದನ್ನ ನೋಡಿ ಆತ ಕಲ್ಲಿಗೆ ಹೊಸದಾಗಿ ಏನನ್ನೂ ಸೇರಿಸಲ್ಲ. ವಾವ್! ಕೇವಲ ಬೇಡವಾದ ಕಲ್ಲನ್ನು ತೆಗೆದು ಹಾಕ್ತಾನೆ. ಹೌದು, ಅನಗತ್ಯವಾದದ್ದನ್ನ ತೆಗೆದು ಹಾಕಿದಾಗ ಅಲ್ಲಿ ಸುಂದರ ಮೂರ್ತಿ ತಾನಾಗಿಯೇ ರೂಪುಗೊಳ್ಳುತ್ತೆ. ನೈಜ ಉತ್ಕೃಷ್ಟತೆ ಇರೋದೇ ದೌರ್ಬಲ್ಯಗಳನ್ನ ಕತ್ತರಿಸಿ ತೆಗೆಯೋದ್ರಲ್ಲಿ. ಶಿಲ್ಪಿಯ ಉದಾಹರಣೆ ಈ ತತ್ವವನ್ನ ಬಹಳ ಸುಂದರವಾಗಿ ಕಟ್ಟಿಕೊಡುತ್ತೆ. ಸರಿ, ನಾವು ಈ ಆಳವಾದ ಅಧ್ಯಯನದ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಈ ಲೇಖನದ ಅಂತಿಮ ಸಂದೇಶವನ್ನ ಒಟ್ಟುಗೂಡಿಸೋದಾದ್ರೆ, ತಪ್ಪುಗಳು ಸಹಜ, ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡೋದು ಅಪಾಯಕಾರಿ. ಅವುಗಳನ್ನ ತೊಡೆದು ಹಾಕೋಕ್ಕೆ ಪ್ಲಾನ್ ಮಾಡೋದೇ ನಿಜವಾದ ಬೆಳವಣಿಗೆ. ಇದುವೇ ಸೀಕ್ರೆಟ್ 45. ನಾವು ಯಾವುದೇ ಪರೀಕ್ಷೆಗೆ ತಯಾರಿ ಮಾಡ್ತಿರ್ಲಿ ಅಥವಾ ಉದ್ಯೋಗದಲ್ಲಿ ಹೊಸ ಸ್ಕಿಲ್ ಕಲಿಯೋತಿರ್ಲಿ, ಕೇವಲ ಹಾರ್ಡ್ ವರ್ಕ್ ಮಾಡೋ ಬದಲು ನಮ್ಮ ದೋಷಗಳನ್ನ ನಿವಾರಿಸಿ ಸ್ಮಾರ್ಟ್ ವರ್ಕ್ ಮಾಡೋ ಕಡೆಗೆ ಈ ಲೇಖನ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ. ಖಂಡಿತ. ಕೇವಲ ಇನ್ನಷ್ಟು ಸೇರಿಸುವ ಆಯಾಸದಿಂದ ಪಾರಾಗೋದು ಇಂದಿನ ಅಗತ್ಯ. ಈ ಕಾರ್ಯಕ್ರಮವನ್ನ ಮುಗಿಸುವ ಮುನ್ನ ಒಂದು ಆಳವಾದ ಚಿಂತನೆಯನ್ನ ನಾನಿಲ್ಲೇ ಬಿಡೋಕೆ ಇಷ್ಟಪಡ್ತೀನಿ. ನಮ್ಮ ನಿಜವಾದ ಬೆಳವಣಿಗೆ ನಾವು ಧೈರ್ಯದಿಂದ ಎದುರಿಸಿ ನಿವಾರಿಸಿದ ತಪ್ಪಿಗಳಿಂದಲೇ ಬರುತ್ತೆ ಅನ್ನೋದು ಸತ್ಯವಾದ್ರೆ ಒಮ್ಮೆ ಯೋಚಿಸೋಣ. ನಮ್ಮ ಪ್ರಸ್ತುತ ಜೀವನದಲ್ಲಿ ಯಾವ ವಿಷಯಗಳಲ್ಲಿ ನಾವು ಸಂಪೂರ್ಣವಾಗಿ ಪರ್ಫೆಕ್ಟ್ ಅಂತ ಅನ್ಕೊಂಡಿದ್ದೀವೋ, ಬಹುಶಃ ನಿಖರವಾಗಿ ಅದೇ ಕ್ಷೇತ್ರಗಳಲ್ಲೇ ನಮ್ಮ ನೈಜ ಬೆಳವಣಿಗೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆಯಾ? ನಿಜ. ತಪ್ಪುಗಳೇ ಇಲ್ಲದ ಆರಾಮದಾಯಕ ವಲಯದಲ್ಲಿ ನಾವು ಬಂದಿಯಾಗಿದ್ದೇವಾ ಅಂತ ಯೋಚನೆ ಮಾಡಬೇಕು. ಎಕ್ಸಾಕ್ಟ್ಲಿ. ಈ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಭೇಟಿಯಾಗೋಣ ಮುಂದಿನ ಆಳವಾದ ಅಧ್ಯಯನದಲ್ಲಿ.